ನಮಸ್ಕಾರ. ಮೈಸೂರು ಶ್ರೀರಾಂಪುರ ಪಕ್ಕದಲ್ಲಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾವಣೆ, ಮೂಡ ಅಪ್ರೂವ್ಡ್ ಲೇಔಟಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ದಿಸ್ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಹೊಸ ಮನೆ. ಮೈಸೂರು ಶ್ರೀರಾಂಪುರ 2ನೇ ಹಂತ ಪಕ್ಕದಲ್ಲೇ ಇರುವಂಥದ್ದು. ಸೊ ಭಾಳಷ್ಟು ಜನ ಕೇಳುವಂಥ ವಿಚಾರ ಅಂದರೆ ರಿಂಗ್ ರೋಡ್ಗೆ ಹತ್ತಿರದಲ್ಲಿರುವಂತಹ ಲೇಔಟ್ಗಳಲ್ಲಿ ಮನೇನ ಖರೀದಿ ಮಾಡಲಿಕ್ಕೆ ನಾವು ಇಷ್ಟಪಡ್ತಿರ್ತೀವಿ. ಯಾಕೆಂದರೆ ಹೋಗು ಬರಲಿಕ್ಕೆ ಬಹಳ ಈಸಿಯಾಗಿರಬೇಕು. 2-3 ಲೇಔಟ್ಗಳಿದ್ರೆ ಭಾಳ ಕಷ್ಟ ಆಗುತ್ತೆ, ಮೊಬಿಲಿಟಿ ಕಷ್ಟ ಆಗುತ್ತೆ ಹೋಗಲಿಕ್ಕೆ ಬರಲಿಕ್ಕೆ. ಈವನ್ ನೈಟ್ ಹೊತ್ತು ನಾವು ಟ್ರಾವೆಲ್ ಮಾಡಿ 2-3 ಲೇಔಟ್ ದಾಟ್ಕೊಂಡ್ಬರ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ ಭಾಳಷ್ಟು ಜನ ನೋಡ್ತಿರುವಂತಹ ಈ ವಿಚಾರಕ್ಕೆ ಹಿಯರ್ ಇಸ್ ದ ಸೊಲ್ಯೂಷನ್. ಮೈಸೂರು, ದಿಸ್ ಇಸ್ ದಿ ರಿಂಗ್ ರೋಡ್. ನೀವು ಇವಾಗ ಏನು ನೋಡ್ತಾರೆ ವೆಹಿಕಲ್ ಏನು ಮೂವ್ಮೆಂಟ್ ಆಗ್ತದೆ ಅದೇ ರಿಂಗ್ ರೋಡ್ ಇದು ಅಂತಂದರೆ ಮೈಸೂರು ಶ್ರೀರಾಂಪುರದಿಂದ ನೀವು ನಂಜನಗೂಡು APMC ಸಿಗಲಿಕ್ಕೆ ಇರುವಂತಹ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಲೇಔಟ್ ಇದು. ನಾನು ಮನೆ ಒಳಗೆ ಹೋಗಿ ಮನೆ ಹೇಗಿದೆ, ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ, ಯಾವ ಥರ ಇದೆ, ವಾಟ್ ಆರ್ ದ ಫೀಚರ್ಸ್ ಆಫ್ ದಿಸ್ ಹೌಸ್ ಅಂತ ಹೇಳೋಕ್ಕಿಂತ ಮುಂಚೆ ಬಹಳ ಚೆನ್ನಾಗಿ ಡೆವಲಪ್ ಮಾಡಿರುವಂತಹ ಲೇಔಟು. ಭಾಳಷ್ಟು ಕಡೆ ಹೇಳುವಂಥದ್ದು, ಸರ್ ಮನೆ ಚೆನ್ನಾಗಿರುತ್ತೆ, ಲೊಕ್ಯಾಲಿಟಿ ಚೆನ್ನಾಗಿರುತ್ತೆ, ಬಟ್ ಲೇಔಟು ಚೆನ್ನಾಗಿ ಡೆವಲಪ್ ಮಾಡಿರಲ್ಲ, ಒಳಚರಂಡಿ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು ಯಾವುದೂ ಸಹ ಕರೆಕ್ಟಾಗಿ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿರಲ್ಲ ಲೇಔಟ್ಗಳಲ್ಲಿ ಅಂತ ಭಾಳಷ್ಟು ಕಂಪ್ಲೇಂಟ್ಗಳು ಬಂದಿರುತ್ತೆ. ಈ ಕಂಪ್ಲೇಂಟ್ನ ನಾನು ಯಾವ ಥರ ನೋಡ್ತೀನಿ ಅಂತಂದರೆ, ನೋಡಿ ಈಗ ಈ ಮನೆ ಏನು ನನ್ನ ಸೇಲ್ಗಿದೆ ಅಂತಂದರೆ ಒಂದ್ಸರಿ ಲೇಔಟ್ನ ತೋರಿಸ್ತೀನಿ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡಿದ್ದಾರೆ. ಅಲ್ಲಿ ಪಾರ್ಕ್ ಇದೆ, ಎಲ್ಲದಕ್ಕೂ ಪಾರ್ಕಿಂಗ್ ಟೈಲ್ಸ್ ಹಾಕಿ ಫುಟ್ಪಾತ್ನ ಕವರ್ ಮಾಡಿದ್ದಾರೆ. ಬಾಕ್ಸ್ ಟೈಪ್ ಡ್ರೈನ್ಗಳಿದೆ. ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಅಂದರೆ ಎಲ್ಲೂ ಸಹ ವಿದ್ಯುತ್ ತಂತಿಗಳು ನಿಮಗೆ ಮೇಲ್ಗಡೆ ನೇತಾಡ್ತಾ ಇರೋದು ಕಾಣಲ್ಲ. ಎಲ್ಲ ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಸಿಸ್ಟಮ್ ಕೇಬಲಿಂಗ್ ಮಾಡಿದ್ದಾರೆ. ಸೊ ದಿಸ್ ವಿ ಕ್ಯಾನ್ ಕಮ್ ಟು ಅ ಕನ್ಕ್ಲೂಷನ್ ದಟ್ ಲೇಔಟು ಬಹಳ ಚೆನ್ನಾಗಿದೆ ಅಂತ. ನಿಯರೆಸ್ಟ್ ಲ್ಯಾಂಡ್ ಮಾರ್ಕ್ಗಳ ವಿಚಾರಕ್ಕೆ ಬಂದಾಗ ಎಲ್ಲಿದೆ ಇದು ಮನೆ, ಎಷ್ಟು ದೂರ ಆಗುತ್ತೆ ಅಂದರೆ, ನಾನು ಈಸಿಯಾಗಿ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂತಂದರೆ ವಿವೇಕಾನಂದ ನಗರ ಸರ್ಕಲ್, ಮೈಸೂರು ಕುವೆಂಪು ನಗರ ಆದ ನಂತರ ಇರುವಂತಹ ಬಹಳ ಫೇಮಸ್ ಜಾಗ ವಿವೇಕಾನಂದ ನಗರ ಸರ್ಕಲ್ಲು. ಅಲ್ಲಿಂದ ಅಬೌಟ್ 1.5 ಕಿಲೋಮೀಟ್ರಲ್ಲಿರುವಂತಹ ಈ ಮನೆ. ದಿಸ್ ಇಸ್ ಅ 30-40 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕಟ್ಟಿರುವಂತಹ ಮನೆ ಇದು. ಇಟ್ಸ್ ಅ 4 ಬೆಡ್ರೂಮ್ ಹೌಸ್, 4 ಬೆಡ್ರೂಮ್ ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಯಾವಾಗಲೂ ಹೇಳುವಂಥ ವಿಚಾರ ಏನಂತ, ಪಾರ್ಕಿಂಗ್ ಈಸ್ ಆಲ್ವೇಸ್ ಬಿನ್ ಎ ಪ್ರಾಬ್ಲಮ್ ಇನ್ ಎನಿ ಪಾರ್ಟ್ ಆಫ್ ಕರ್ನಾಟಕ. ಲೆಟ್ ಇಟ್ ಬಿ 20-30, 30-40 ಆರ್ 30-50 ಸೈಡ್ಗಳು ಬಂದೆ, 40-60 ಸೈಡ್ಗಳು ಬಂದೆ, 58 ಯೂಶ್ವಲಿ ಪಾರ್ಕಿಂಗ್ ಪ್ರಾಬ್ಲಮ್ ಯಾಕಂದರೆ ದೊಡ್ಡದಾಗಿರುವಂಥ ರಸ್ತೆ ಇದೆ. ಇಲ್ಲೂ ಸಹ ಅಷ್ಟೇ ಅಬೌಟ್ 35 ಫೀಟ್ ಇದು ಏನು ನೀವು ಇವಾಗ ನೋಡ್ತಾ ಇದ್ದೀರಾ ಮನೆ ಇದೆ ಅಂತ, ಇದ್ರ ಮುಂದೆ ಇರುವಂಥದ್ದು ಸರಿಸುಮಾರು 35 ಅಡಿ ರಸ್ತೆ ಇದೆ. ಪಾರ್ಕಿಂಗ್ ಇಸ್ ನಾಟ್ ಎ ಪ್ರಾಬ್ಲಮ್. ಇಲ್ಲೇ ನೀವು ಕಾರ್ನ ಪಾರ್ಕ್ ಮಾಡಬಹುದು. ಮನೆ ಒಳಗೆ ಹೋಗೋಣ ಬನ್ನಿ. ನಾನು ಯಾವ ಥರ ಕಟ್ಟಿದ್ದಾರೆ, ಹೇಗಿದೆ, ಏನೇನು ಮೆಟೀರಿಯಲ್ಗಳು ಹಾಕಿದ್ದಾರೆ, ಎಷ್ಟು ಚದರ ಇದೆ, ಎಷ್ಟು ಪಿಲ್ಲರ್ಗಳನ್ನ ಹಾಕಿದ್ದಾರೆ, ಏನು ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದಾರೆ, ಹೌ ಯೂಸರ್ ಫ್ರೆಂಡ್ಲಿ ಇಸ್ ಇಟ್ ಅಂತ ತೋರಿಸ್ತಾ ಹೋಗ್ತೀನಿ. ಕುಡಿಯೋ ನೀರು ವಿಚಾರ, ಎಸ್, ನದರ್ ಇಶ್ಯೂ ದಟ್ ಆಲ್ವೇಸ್ ಬೀನ್ ಕನ್ಸರ್ನ್ ಆಫ್ ಎನಿ ಹೌಸ್ ಬಯರ್ ಅಂತಂದರೆ ನೀರಿನ ವ್ಯವಸ್ಥೆ ಏನಿದೆ. ಇಲ್ಲಿಗೆ ಏನು ಈ ಲೇಔಟು ನಾನಿವಾಗ ದಿಸ್ ಮೂಡ ಅಪ್ರೂವ್ಡ್ ಲೇಔಟ್ ಅಂತ ಇದ್ದೀನಿ. ಇಲ್ಲಿಗೆ ಲೇಔಟಿನ ನೀರಿನ ಸರಬರಾಜು ಆಗೋ ವ್ಯವಸ್ಥೆ ಇದ್ದರೂ ಸಹ ಇದನ್ನು ಕಟ್ಟಿರುವಂತಹ ಮಾಲೀಕರು ಬೋರ್ವೆಲ್ ಸಹ ಮಾಡಿದ್ದಾರೆ. ಅಂದರೆ ಇಂಡಿಪೆಂಡೆಂಟ್ ವಾಟರ್ ಸೋರ್ಸ್ ಇದೆ. ಸೊ ವಾಟರ್ ವಿಲ್ ನೆವರ್ ಬಿ ಅ ಪ್ರಾಬ್ಲಮ್. 10,000 ಲೀಟ್ರ್ ಸಂಪನ್ನ ತೋರಿಸ್ತೀನಿ ಮನೆ ಹಿಂಭಾಗದಲ್ಲಿದೆ, ಮತ್ತು 1,000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್, ಅಂದರೆ ಮೇಲ್ಗಡೆ ನೀರು ಶೇಖರಣೆ ಆಗುವಂಥ ಓವರ್ ಹೆಡ್ ಟ್ಯಾಂಕ್ ಸಹ ಇದೆ. ಕೆಳಗೆ 10,000 ಲೀಟ್ರ್. ಸೊ ಎವ್ರಿ ಡೇ ನಾನು ಆ್ಯಾವ್ರೇಜ್ ನಿಮಗೆ 11,000 ಲೀಟ್ರು ಆ್ಯಾವ್ರೇಜಲ್ಲಿ ಶೇಖರಣೆಯಲ್ಲಿರುತ್ತೆ. ಕವರ್ಡ್ ಕ್ಲೋಸ್ ಪಾರ್ಕಿಂಗ್. ನೀವು ನಮ್ಮ ಮನೇಲಿ ಸ್ವಲ್ಪ ದೊಡ್ಡ ಕಾರ್ ಇದೆ, ನಾವು ಒಳಗೆ ನಿಲ್ಲಿಸ್ಕೋಬೇಕು, ನಾವು ಯಾವಾಗಲೂ ಮನೇಲಿ ಆಚೆ ಕಾರ್ನ ನಿಲ್ಸೋಕ್ಕಾಗಲ್ಲ, ಧೂಳಾಗುತ್ತೆ, ಸ್ಕ್ರ್ಯಾಚಸ್ ಆಗುವಂಥ ಪ್ರಮೇಯ ಇರುತ್ತೆ. ಬಟ್ ಒಳಗೇ ನೀವು ಈಸಿಲಿ ಒಂದು ಗುಡ್ ಸೈಜ್ ವೆಹಿಕಲ್ ಅಂತ ಹ್ಯಾಚ್ ಬ್ಯಾಕ್ ಅಂತೂ ಒಳಗೆ ನಿಲ್ಲಿಸ್ಬೋದು. ನೀವು ನೋಡ್ತಾ ಇರುವಂಥದ್ದು ಮುಂಬರೋ ದಿವಸಗಳು ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕ್ ವೆಹಿಕಲ್ಗಳು ಈಗಾಗಲೇ ಚಾಲ್ತಿಲಿದೆ. ಲಾಟ್ ಆಫ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಇಟ್ಸ್ ಆಲ್ರೆಡಿ ಇನ್ ಯೂಸ್. ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಬೇಕಾಗುತ್ತೆ, ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಈಗಾಗಲೇ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲೀನಿಂಗ್ ಮಾಡಲಿಕ್ಕೆ ನಿಮಗೆ ಜಾಗಕ್ಕೆ ವಾಟರ್ ಪಾಯಿಂಟ್ ಕೊಟ್ಟರೆ ಕ್ಲೀನಿಂಗ್ ಮಾಡಲಿಕ್ಕೆ ಇಟ್ಸ್ ನಾಟ್ ಅಟ್ ಆಲ್ ಎ ಇಶ್ಯೂ. ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾನು ಎಂಟೈರ್ ಮನೆಯದು ವಿಡಿಯೋನ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ. ಬಟ್ ಎಲ್ಲ ಡೋರ್ಸು, ವಿಂಡೋಸ್ ಇರ್ಬೋದು, ಫ್ರೇಮ್ಸು, ಶಟರ್ಸು, ಅಂದರೆ ಏನು ಈ ಡೋರ್ಗಳು, ಆ ಕಿಟಕಿದು ಏನು ಫ್ರೇಮ್ಗಳು, ಶಟರ್ಸ್ಗಳಿರುತ್ತೆ, ಅಂದರೆ ಮುಚ್ಚೋದು ಏನಿರುತ್ತೆ ವ್ಯವಸ್ಥೆ ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ವುಡ್ ಯೂಸ್ ಮಾಡಿದರೆ. ಎಲ್ಲೂ ಸಹ ಅಷ್ಟೇ ನಿಮಗೆ ಇಲ್ಲಿ ಫಸ್ಟ್ ಇದೇನು ನಾನು ಇವಾಗ ಮಾತ್ರ ಎಂಟ್ರೆನ್ಸಲ್ಲಿ ಮಾತ್ರ ಟೀಕ್ ಹಾಕಿದರೆ, ಒಳಗಿಂದಲೇ ಯಾವುದೋ ಬೇರೆ ಲೋಕಲ್ ಮರ ಹಾಕಿದ್ರೇನೋ ಚಾನ್ಸಸ್ ಇಲ್ಲ. ಎಲ್ಲದು ಬೆಸ್ಟ್ ಕ್ವಾಲಿಟಿ ಟೀಕ್ವುಡ್ಡೇ ಹಾಕಿದ್ದಾರೆ. ನೋದರ್ ವುಡ್ ಇಸ್ ಬಿನ್ ಯೂಸ್. ಮೇಲ್ಗಡೆ 3, ಕೆಳಗೆ 3 6 ಲಿವರ್ದು ಬ್ರಾಸ್ ಹಾಕಿರುವಂತಹ ಲಾಕ್ಗಳಿದೆ. ಮನೆ ಈಗ ನಾನು ಎಂಟರ್ ಆಗೀನಿ. ಹ್ಯಾವ್ ಎಂಟರ್ಡ್ ಫ್ರಮ್
ನಾರ್ತ್, ಇದು ವೆಸ್ಟ್ ಫೇಸಿಂಗ್ ಸೈಟು, ನಾರ್ತಿಂದ ಎಂಟರ್ ಆಗಿದೆ. ಇದು ನಾರ್ತ್ ಫೇಸಿಂಗ್. ಇದು ವಾಟ್ ಎವರ್ ಐ ಆಮ್ ಸೀಯಿಂಗ್ ನಾವು, ವಾಟ್ ಎವರ್ ಐ ಆಮ್ ಎಂಟ್ರಿಂಗ್ ನಾವು, ನಾರ್ತ್ ಫೇಸಿಂಗ್. ಒಂದ್ಸರಿ ಆ ರಿಂಗ್ ರೋಡ್ನ ತೋರಿಸ್ತಾರೆ ನೋಡಿ, ನಿಮಗೆ ಕಾಣುತ್ತೆ ಏನು ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇದೆ. ದಟ್ ಇಸ್ ದ ರಿಂಗ್ ರೋಡ್. ನಾನೀಗ ರಿಂಗ್ ರೋಡಿಂದ ಒಳಗೆ ಬಂದಿದ್ದೀನಿ, ಅಂದರೆ ಮೈನ್ ಡೋರ್ ಒಳಗೆ ಬಂದು ಅದು ರಿಂಗ್ ರೋಡು. ಐ ವೆಂಟರ್ಡ್ ಫ್ರಮ್ ದಿ ಮೈನ್ ಡೋರ್ ವಿಚ್ ಇಸ್ ಫೇಸಿಂಗ್ ನಾರ್ತ್. ಎಂಟೈರ್ ಮನೆ ಏನು ನಾನು ಇವಾಗ ಸರಿ 24 ಜನ, ಟೋಟಲ್ 2400 ಸ್ಕ್ವೇರ್ ಫೀಟ್ ಆಫ್ ರೆಡಿ ಟು ಮೂವ್ ಇನ್ ಹೌಸ್ ಏನಿದೆ ಇದು. ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಮಾಡಿದ್ದಾರೆ, 12 ಪಿಲ್ಲರ್ಗಳು ಯೂಸ್ ಮಾಡಿದ್ದಾರೆ, ಕೆಂಪು ಇಟ್ಟಿಗೆ, ವೆಲ್ ಬರ್ಂಟ್ ರೆಡ್ ಬ್ರಿಕ್ಸ್, ಕೆಂಪು ಇಟ್ಟಿಗೆಗಳಂತ ಏನು ಹೇಳ್ತೀವಿ ಅದನ್ನು ಮಾಡಿದ್ದಾರೆ, ಅದನ್ನು ಯೂಸ್ ಮಾಡಿರುವಂಥದ್ದು. 8 ರಿಂದ 12 ಸೀಟರ್ ನೀವು ಇಲ್ಲಿ ಸೋಫಾ ಹಾಕೋಬೋದು. ಒಂದು ವಾಲ್ನ ಫುಲ್ಲಾಗಿ ಅವರು TV ಕ್ಯಾಬಿನೆಟಾಗಿ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ಏನು ಈ ವಾಲು ದ ಎಂಡ್ ಆಫ್ ದ ಹೌಸ್. ಇಲ್ಲಿಂದ ನೆಕ್ಸ್ಟ್ ಮನೆ ಹಿತ್ತಲಿದೆ, ಏನಂತಾರೆ ಬ್ಯಾಕ್ ಯಾರ್ಡ್ ಆಫ್ ದ ಪ್ರಾಪರ್ಟಿ. ಮುಂದ್ಗಡೆ ಫುಲ್ಲು ಒಂದು ಕಡೆ ಓಪನ್ ಶೋಕೇಸ್ ಕೊಟ್ಟಿದ್ದಾರೆ, ಒಂದು ಕಡೆ ಕ್ಲೋಸ್ಡ್ ಶೋಕೇಸ್ ಕೊಟ್ಟಿದ್ದಾರೆ. ಪ್ರೊಫೈಲ್ ಲೈಟಿಂಗ್ಗಳನ್ನ ಇದ್ರ ಹಿಂಭಾಗಕ್ಕೆ ಹಾಕಿದ್ದಾರೆ. ನೀವು ನೋಡ್ಬೋದು 1, 2 ಮೇಲ್ಗಡೆ ಫಾಲ್ ಸೀಲಿಂಗು, 2 ಡ್ರಾಪ್ ಡೌನ್ ಲೈಟ್ಗಳಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಫ್ಯಾನ್ ಈಗಾಗಲೇ ಹಾಕ್ಬಿಟ್ಟಿದೆ. ಮೇಲ್ಗಡೆ ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟು ವಿತ್ ಡಿಸೈನಿಂಗ್ ಕೊಟ್ಟಿದ್ದಾರೆ. ಅದಾದ ನಂತರ ನಾನು ಆಗಲೇ ಹೇಳಿದಂತೆ 8 ರಿಂದ 12 ಸೀಟ್ರು, 8 to 12 ಸೀಟ್ರು ಸೋಫಾಗಳನ್ನ ಹಾಕೋಬೋದು. ಇವಾಗ ನಾನು ತೋರಿಸ್ತೀನಿ. ನನಗೆ ಬಹಳ ಅಟ್ರಾಕ್ಟ್ ಆಗಿರುವಂತಹ, ಬಹಳ ಇಷ್ಟವಾಗಿರುವಂತಹ ವರ್ಕ್ಮೆನ್ಶಿಪ್ಗೆ ನಾನು ಬಹಳ ಆದ್ಯತೆ ಕೊಡ್ತೀನಿ. ಓಕೆ, ನೀವು ನೋಡ್ಬೋದು ತುಂಬ ಚೆನ್ನಾಗಿ, ತುಂಬ ಮುದ್ದಾಗಿ ಕಾರ್ವಿಂಗ್ ಇರುವಂತಹ ಗಣಪತಿ ಕಾರ್ವಿಂಗ್. ಆ ಕಡೆ ಈ ಕಡೆ 2 ಆನೆ ಇದೆ, ಮಧ್ಯದಲ್ಲಿ ವಿಗ್ರಹ, ಗಣಪತಿ ವಿಗ್ರಹ ಗೋಪುರದ ಆಗಿರುವಂಥದ್ದು. ಅಂದರೆ ಈ ದೇವಸ್ಥಾನದ ಗೋಪುರ ಹೇಗಿರುತ್ತೆ ಹಾಗಿದೆ. ಇಲ್ಲೆರಡು ಕಂಬಗಳು. ಎಂಟೈರ್ ಏನು ನೀವು ಪೋರ್ಷನ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ಮೇಡ್ ಅಪ್ ಆಫ್ ಟೀಕ್ದು ಕಾರ್ವಿಂಗ್. ಇದು ಅದು ಬೇರೆ ವುಡ್ ಅಲ್ಲ. ದಿಸ್ ಇಸ್ ಆಲ್ಸೋ ಏನು ನಾನು ಇವಾಗ ಪೂಜಾ ರೂಮ್ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಫೇಸಿಂಗ್ ನಾರ್ತ್. ಏನು ಮೇನ್ ಡೋರ್ ನಾರ್ತ್ ಇದೆ, ಇದು ಸಹ ನಾರ್ತು. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಷ್ಟು ಜಾಗ ಇರುವಂಥದ್ದು. ನೋಡಿದ್ರೆ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಬಹಳ ರೇರ್ಲಿ ವಿ ಗೆಟ್ ದಿಸ್ ಕೈಂಡ್ ಆಫ್ ಕಾರ್ವಿಂಗ್ ಅಟ್ 30-40 ಹೌಸಸ್. 30-50 ಅಥವಾ 40-60 50-80 ಮನೆಗಳಲ್ಲಿ ನಾವು ನೋಡ್ತೀವಿ. 46 ಬಹಳ ಅಪರೂಪದಲ್ಲಿ ಸಿಗುವಂಥದ್ದು. ಇಲ್ಲಿ ನೋಡಿ ಭಾಳ ಚೆನ್ನಾಗಿ ಕಾರ್ವಿಂಗ್ ಮಾಡಿದರೆ. ಪೂಜಾ ರೂಮ್ ಇಸ್ ಫೇಸಿಂಗ್ ನಾರ್ತ್. ಬನ್ನಿ, ನಾನು ಇವಾಗ ನಿಮಗೆ ಕಿಚನ್ನು ಪ್ಲಸ್ ಡೈನಿಂಗ್ ಏರಿಯಾ ತೋರಿಸ್ತಾ ಇದ್ದೀನಿ. ಹ್ಯಾಂಡ್ ವಾಶ್, ಇಲ್ಲಿ ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ, ಇಮ್ಮೂವೇಬಲ್. ಇದು ಕೆಳಗೆ ನೀಟಾಗಿ ಅದನ್ನು ಅಂಟಿಸಿದ್ದಾರೆ. ದಿಸ್ ಇಸ್ ಅ 4 ಸೀಟರ್ ಡೈನಿಂಗ್ ಏರಿಯಾ ಪ್ಲಸ್ ಅಗ್ನಿ, ವಾಸ್ತು ಅನುಗುಣವಾಗಿ ಕಟ್ಟಿರುವಂತಹ ಮನೆ. ದಿಸ್ ಇಸ್ ದಿ ಅಗ್ನಿ ಮೂಲೆ. ಅಲ್ಲೇನೆ ಚಿಮ್ನಿ ಈಗಾಗಲೇ ಹಾಕಿದ್ದಾರೆ. ಇದು ಸಿಂಕ್ ಕೊಟ್ಟಿದ್ದಾರೆ. ಗ್ರನೈಟ್ ಟಾಪ್ ಇದೆ. ಸ್ಟೋರೇಜ್ ಸ್ಪೇಸ್, ಅಡುಗೆ ಮನೆಗೆ ಸ್ಟೋರೇಜ್ ಬೇಕು. ಫಾಲ್ ಸೀಲಿಂಗ್ ತೋರಿಸ್ತಾ ಇದ್ದೀನಿ ನೋಡಿ, ಫಾಲ್ ಸೀಲಿಂಗ್ ಇದೆ. ಮಾಡ್ಯುಲರ್ ಟೈಪ್ ಕಿಚನ್ ಕೊಟ್ಟಿದ್ದಾರೆ. ಎಲ್ಲ ಸಾಫ್ಟ್ ಕ್ಲೋಸು ತೋರಿಸ್ತೀನಿ ಇನ್ನೊಂದು ಸರಿ. ಎಲ್ಲ ಸಾಫ್ಟ್ ಕ್ಲೋಸ್ ಮಾಡ್ಯುಲರ್ ಕಿಚನ್ ಕೊಟ್ಟಿದ್ದಾರೆ. ನಾನು ಆಚೆ ನಿಮಗೆ ಇದ್ರದ್ದು ಗ್ಯಾಸ್ ಕನೆಕ್ಷನ್ ಎಲ್ಲಿಂದ ಬರುತ್ತೆ ಅಂತ ತೋರಿಸ್ತೀನಿ. ಇದು ಗ್ಯಾಸ್ ಕನೆಕ್ಷನ್ ಜಾಗ. ವಾಸ್ತು ನೋಡಿದ್ರೆ ಅಗ್ನಿ ಮೂಲೆ. ಇದು ಇಲ್ಲೇ ಇವರು ಚಿಮ್ನಿ ಮತ್ತು ಹಾಬ್ನ ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿದ್ದಾರೆ. ರೆಫ್ರಿಜರೇಟರ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಇದೆರಡರ ಮಧ್ಯದಲ್ಲಿ ಇಲ್ಲಿ ಪೂಜಾ ರೂಮ್ ಎಂಡ್ ಆಗುತ್ತೆ. ಇದ್ರ ಹಿಂಭಾಗಕ್ಕೆ ಟಚ್ ಆಗಬಾರ್ದು ಅಂತ ವಾಸ್ತು ಅನುಗುಣವಾಗಿ ನೋಡಿ ಇದ್ರ ಮಧ್ಯೆ ಗ್ಯಾಪ್ ಕೊಟ್ಟಿದ್ದಾರೆ. ಇದು ಬಾತ್ರೂಮು, ರೂಮಿನ ಬಾತ್ರೂಮು, ಇದು ಪೂಜಾ ರೂಮು. ಇದ್ರ ಮಧ್ಯಕ್ಕೆ ಟಚ್ ಆಗಿಲ್ಲ. ಸೊ ದ ಬಾತ್ರೂಮ್, ದ ವಾಟರ್ ಪಾಯಿಂಟ್ ಆಫ್ ದ ಬಾತ್ರೂಮ್ ಅಂಡ್ ದಿ ಪೂಜಾ ರೂಮ್ ಇಸ್ ನಾಟ್ ಟಚ್ಡ್. ವಾಲ್ ಒಂದಕ್ಕೊಂದಕ್ಕೆ ಟಚ್ ಆಗಿಲ್ಲ. ನೌ ಐ ಮೂವಿಂಗ್ ಟುವರ್ಡ್ಸ್ ದಿ ಮನೆಯ ಬ್ಯಾಕ್ ಯಾರ್ಡ್ ಅಂದರೆ ಹಿತ್ತಲು. ಸೇಫ್ಟಿ ಗ್ರಿಲ್ಸ್ಗಳನ್ನ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ ಮನೇಲಿ 10,000 ಲೀಟರ್ ಸಂಪಿದೆ ಅಂತ. ನೋಡಿ ಇದೇನೆ 10,000 ಲೀಟರ್ ಸಂಪಿದೆ. ವಾಟರ್ ಕಂಟ್ರೋಲರ್ ಯಾವುದ್ರದ್ದು ಇದು, ನಮ್ಮ ಈ ಮನೆಯಲ್ಲಿರುವಂತಹ ಬೋರ್ವೆಲ್ದು ವಾಟರ್ ಕಂಟ್ರೋಲರು. ಆ ವಾಟರ್ ಕಂಟ್ರೋಲರ್ ಕೆಳಗೇನೆ ಮೋಟ್ರ್ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಇಲ್ಲೇ ಬಟ್ಟೆನ ಒಗೆದು, ಅಕಸ್ಮಾತ್ ನಾವು ಇಲ್ಲೇ ಬಟ್ಟೆ ಒಕ್ಕೋತೀವಿ, ನಮ್ಗೆ ಆಚೆ ಎಲ್ಲೂ ಬೇಡ ಅಂದರೆ ನಾನು 2-3 ಜಾಗಗಳು ತೋರಿಸ್ತೀನಿ ಮನೇಲಿ. ಇಲ್ಲೂ ಸಹ ನೀವು ಆಪ್ಷನ್ನ ಮಾಡ್ಕೋಬೋದು. ಇದೊಂದು ಸರಿ ತೋರಿಸ್ತಾರೆ ನೋಡಿ ಮನೆ. ಅಲ್ಲಿಂದ ಎಂಟ್ರಾಗಿ ನಿಮ್ಮ ಮನೆಗೆ ದಿನನಿತ್ಯ ಬರುವಂಥ ಹೆಲ್ಪರ್ಸು, ಕೆಲಸದವ್ರು ಇರ್ತಾರೆ, ಅವ್ರು ಇಲ್ಲಿಂದನೇ ಬಂದು ಇಲ್ಲಿಂದನೇ ಎಕ್ಸಿಟ್ ಆಗ್ಬೋದು. ಅಕಸ್ಮಾತ್ ನೀವು ಮನೇಲಿ ಗೃಹಿಣಿಯರಿದ್ದು ಎಲ್ಲರೂ ಕೆಲಸಕ್ಕೆ ಹೋಗ್ತೀವಿ, ನಾವು ಯಾರು ಮನೇಲಿರಲ್ಲ, ಏನಪ್ಪ ಮಾಡೋದು, ಮನೆಯಿಂದ ಮುಂದೆಯಿಂದ ಬರೋದು ಬೇಡ ಅಂದರೆ ಅಲ್ಲಿಂದನೇ ಬಂದು ಅಲ್ಲಿಂದನೇ ಹೋಗ್ಬೋದು. ಇಂಡಿಯನ್ ಸ್ಟೈಲ್ ಕಮೋಡು ಒಂದು ನಾನು ಈಗಾಗಲೇ ದಿಸ್ ಇಸ್ ದ ಫಸ್ಟ್ ಬಾತ್ರೂಮ್ ಐ ಆಮ್ ಶೋಯಿಂಗ್. ಇನ್ನೂ 3 ಬಾತ್ರೂಮ್ಗಳು ತೋರಿಸ್ತೀನಿ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ಇದೆ. ದಿನನಿತ್ಯಕ್ಕೆ ಬೇಡದೇ ಇರೋಂಥ ವಸ್ತುಗಳನ್ನ ನೀವಲ್ಲಿ ಮೇಲಿಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಬಟ್ಟೆ ಒಗೆದು ಒಣಗಾಕ್ಲಿಕ್ಕೆ ಗ್ರೌಂಡ್ ಫ್ಲೋರಲ್ಲಿ ದಿಸ್ ಇಸ್ ದ ಪ್ಲೇಸ್. ಎಲ್ಲ ಸಹ ನೀವು ಇಲ್ಲಿ ತೋರಿಸ್ತಾರೆ. ಇವಾಗ ಒಂದ್ಸರಿ ಬಂದು ಆ ರಿಂಗ್ ರೋಡು ಜಂಕ್ಷನ್ ಎಲ್ಲ ನೋಡ್ಬೋದು ಇಲ್ಲಿಂದ. ಅದೇ ಇವಾಗ ಏನು ಕಾಣಿಸ್ತಾ ಇದೆ, ಇಟ್ಸ್ ದ ರಿಂಗ್ ರೋಡ್ ಆಫ್ ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕದಲ್ಲಿರುವಂಥ ಜಾಗ ಇದು. ನೀವು ನೋಡ್ತಾ ಇರೋದು ಏನು ಗ್ರಿಲ್ಗಳು ಕಾಣ್ತಾ ಇದೆ. ಯಾವುದೇ ಥರ ಇಂಟ್ರೂಷನ್ ಆಗ್ತದೆ ಅಂದರೆ ಯಾರೂ ಸಹ ಬರದೇ ಇರುವಾಗ ಸೇಫ್ಟಿಗಳನ್ನು ಸಂಪೂರ್ಣವಾಗಿ ಹಾಕಿದರೆ, ಬೇಕಾದಲ್ಲಿ ನೀವು ಮೇಲ್ಗಡೆನ ಕ್ಲೋಸ್ ಮಾಡಿಕೊಂಡು ಶೀಟ್ ಏನಾರು ಹಾಕಿ ಅಥವಾ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿಕೊಂಡು ಮಳೆ ನೀರು ಬರೆದಿರೋ ಪ್ರೊಟೆಕ್ಷನ್ ಮಾಡಿಕೊಂಡು ಇಲ್ಲೇ ನೀವು
ಬಟ್ಟೆಗಳನ್ನ ಒಗೆದು ಒಣಗಾಕೊಳ್ಳಿಕ್ಕೆ ಜಾಗ. ಫುಲ್ ಆ್ಯಂಡ್ ಡ್ರೈ ಹಾಕೊಂಡ್ಬಿಟ್ರೆ ನೀವು ಸಂಪೂರ್ಣವಾಗಿ ಅದು ಕ್ಲೋಸ್ ಆಗಿಬಿಡುತ್ತೆ. ಅದಾದ ನಂತರ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ರೂಮ್ ನಂಬರ್ 1 ವಿತ್ ದಿ ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ದಿ ಕಾಮನ್ ಬಾತ್ರೂಮ್. ಒಂದ್ಸರಿ ಕಾಮನ್ ಬಾತ್ರೂಮ್ ತೋರಿಸ್ತೀನಿ. ಒಂದು ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ನಾನು ಯಾಕೆ ಬಾತ್ರೂಮ್ಗಳು ಕಮೋಡ್ನ ಹಾಕಿಲ್ಲ, ಈಗ ತಾನೇ ಮನೆ ಕಂಪ್ಲೀಟ್ ಆಗಿದೆ, ನಾನು ತಕ್ಷಣ ಮನೆ ಕಂಪ್ಲೀಟ್ ಆದ ತಕ್ಷಣ ವೀಡಿಯೋ ಮಾಡ್ತಾಯಿದ್ದೀನಿ. ಕಮೋಡ್ನ ಹಾಕಿ ಕೊಡ್ತಾರೆ. ವಾಟರ್ ಹೀಟರ್ ನೋಡ್ಬೋದು ನೀವು, ಫುಲ್ ಸೈಜು ಬಿಗ್ ಸೈಜು ಶವರ್ ಕೊಟ್ಟಿದ್ದಾರೆ. ವಾಟರ್ ಹೀಟರ್ ಆಪ್ಷನ್ ಮಾಡಿದ್ದಾರೆ. ಜಾಗ್ವಾರ್ದು ವಾಟರ್ ಫಿಟ್ಟಿಂಗ್ಸ್ನ ಈಗಾಗಲೇ ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಕಲ್ಲುಗಳಿವೆಲ್ಲ, ಇಲ್ಲೂ ಸಹ ಸ್ಕಿಡ್ ಆಗದೆ ಇರೋ ಥರ ಕಲ್ಲುಗಳು ಕೊಟ್ಟಿದ್ದಾರೆ. ಹ್ಯಾಂಡ್ ವಾಶ್ ಇದೆ. ಇಲ್ಲ UPS ಪಾಯಿಂಟ್ ಕೊಟ್ಟಿದ್ದಾರೆ. ವಾಟರ್ ಒಂದು ಕಡೆ UPS ಪಾಯಿಂಟ್ ಇದೆ, ಇನ್ನೊಂದು ಕಡೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ. ನಾನು ಹಿತ್ತಲಲ್ಲೂ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ತೋರಿಸಿದ್ದೀನಿ ನಿಮಗೆ, ಬೇಕಾದ್ರೆ ಅಲ್ಲೂ ಮಾಡ್ಕೋಬೋದು. ಬೇಡ ಅಂತಂದಿಲ್ಲಿ ನೋಡಿ, ಇಲ್ಲಿ ಎಲೆಕ್ಟ್ರಿಕಲ್ ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಲೆಟ್ ವಾಟ್ರು, ಔಟ್ಲೆಟ್ ವಾಟ್ರು, ಇಲ್ಲೇ ವಾಷಿಂಗ್ ಮಿಷಿನ್ನ ನೀವು ಯಾವುದೇ ಸೈಜ್ ದೊಡ್ಡ ವಾಷಿಂಗ್ ಮಿಷಿನ್ ಈಸಿಯಾಗಿ ನೀವು ಇಲ್ಲೇ ಅಕಾಮಿಡೇಟ್ ಒಳಗೆ ಮಾಡ್ಕೋಬೋದು. ಪಕ್ಕದಲ್ಲಿ ಗ್ರನೈಟ್ಸ್ನ ಮೇಲೆ ಹ್ಯಾಂಡ್ ವಾಶ್ನ ಮೌಂಟ್ ಮಾಡಿದ್ದಾರೆ. ದೇ ಹ್ಯಾವ್ ಮೌಂಟೆಡ್ ಅ ಹ್ಯಾಂಡ್ ವಾಶ್ ಆನ್ ಟಾಪ್ ಆಫ್ ಅ ಗ್ರನೈಟ್ ಸ್ಲ್ಯಾಬ್. ಅದು ಸಹ ಜಾಗ್ವಾರ್ ಫಿಟ್ಟಿಂಗ್ದು, ಎರಡೂ ಈ ಒಂದು ಟ್ಯಾಪ್ ಅಂಡ್ ದ ಸಿಂಕ್. ಇದು ಅಷ್ಟೇ. ಐ ಆಮ್ ಎಂಟ್ರಿಂಗ್ ದಿ ರೂಮ್ ನಂಬರ್ 1. ಇದ್ರ ಡೋರು ಎಲ್ಲಾದರೂ ಫಸ್ಟ್ ಕ್ವಾಲಿಟಿ ಟೀಕ್ದೇನೆ. ಭಾಳಷ್ಟು ಮನೆಗಳಲ್ಲಿ ಕಾಟ್ಗಳನ್ನ ಹಾಕಿರಲ್ಲ, ಇವ್ರು ಈಗಾಗಲೇ ಕಾಟ್ ಹಾಕಿದ್ದಾರೆ. ನೀವು ನೋಡ್ಬೋದು, ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಭಾಳಷ್ಟು ಜನ ನನಗೆ ರೂಮ್ ಚಿಕ್ಕದಾಯಿತು ಅಂತಾರೆ. ಯಾಕೆಂದರೆ ಕಾಟ್ ಹಾಕ್ಬಿಟ್ರೆ ರೂಮ್ ಚಿಕ್ಕದಾಗುತ್ತೆ ಅಂತ ಹೇಳ್ತಾರೆ. ನೋಡಿ, ನಾನು ಓಡಾಡ್ತಾ ಇದ್ದೀನಿ ಈಗ. ಫಾರ್ ಎಕ್ಸಾಂಪಲ್, ಇದು ಕಾಟಲ್ಲಿ ನಾನು ಮಲಗಿದ್ದೆ ಅಂತ ಇಟ್ಕೊಳ್ಳಿ. ನಾನು ಎದ್ದು ಓಡಾಡಲಿಕ್ಕೆ ಈಸಿಯಾಗಿರಬೇಕು. ಬಂದು ನಾನಿಲ್ಲಿ ವಾರ್ಡ್ರೋಬ್ ಓಪನ್ ಮಾಡ್ತೀನಿ. ವಾರ್ಡ್ರೋಬ್ ಓಪನ್ ಮಾಡಿದೆ, ಬಟ್ಟೆ ತೊಗೋತೀವಿ, ತಿರ್ಗಾ ಕ್ಲೋಸ್ ಮಾಡ್ತೀವಿ. ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಬಾತ್ರೂಮ್. ಎಲ್ಲೂ ಸಹ ಅಡೆತಡೆಗಳಿಲ್ಲ, ಈಸಿಯಾಗಿ ಮೂವ್ ಮಾಡ್ಬೋದು. ಇದು ಬಾತ್ರೂಮು. ದಿಸ್ ಇಸ್ ಬಾತ್ರೂಮ್ ನಂಬರ್ 2. ಎರಡನೇ ಬಾತ್ರೂಮ್ ಇದು. ಒಂದು ವಾಶ್ರೂಮ್, ಒಂದು ಇಂಡಿಯನ್ ಸ್ಟೈಲ್. ನಾನು ಬಾತ್ರೂಮ್ ಈಗಾಗಲೇ ತೋರಿಸಿದ್ದೀನಿ. ಇದು ಬಾತ್ರೂಮ್ ನಂಬರ್ 2. ಕನ್ಸೀಲ್ಡ್ ಟ್ಯಾಂಕ್ ಇದೆ ನೋಡಿ, ಇಲ್ಲಿ ಕಮೋಡು ಕನ್ಸೀಲ್ಡ್ ಟ್ಯಾಂಕ್. ಇದು ಅಪ್ ಟಿಲ್ ದ ಸೀಲಿಂಗ್ ತನಕ ಟೈಲ್ಸ್ಗಳನ್ನ ತೊಗೊಂಡು ಹೋಗಿದ್ದಾರೆ. ನಾನು ರೂಮ್ ನಂಬರ್ ಬಾತ್ರೂಮಲ್ಲಿ ನಿಮ್ಗೆ ತೋರಿಸಿದ್ದೆ. ಇದು 3ನೇ ಬಾತ್ರೂಮ್ ತೋರಿಸ್ತಾ ಇರೋದು. ಒಂದು ಬಾತ್ರೂಮ್ ಎರಡನಲ್ಲಿ ಏನು ಅವರು ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಸೇಮ್ ಬಾತ್ರೂಮ್ ಫಿಟ್ಟಿಂಗ್ಸ್ ದೇ ಹ್ಯಾವ್ ಕಂಟಿನ್ಯೂಡ್ ಹಿಯರ್ ಆಲ್ಸೋ. ಎಲ್ಲೂ ಸಹ ಕ್ವಾಲಿಟಿನ ಚೇಂಜ್ ಮಾಡಿಲ್ಲ. ಆ್ಯಂಟಿ ಸ್ಕಿಡ್ ಟೈಲ್ಸ್ ಹಾಕಿದ್ದಾರೆ. ವಾಟರ್ ಪ್ರೂಫ್ ಡೋರ್ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಸ್ಟೋರೇಜ್ ಸ್ಪೇಸ್ ನೋಡ್ಬೋದು. ಫಾಲ್ ಸೀಲಿಂಗು, ಫ್ಯಾನು, ಆಮೇಲೆ ಡಿಸೈನರ್ ಪೇಂಟು. ಅದ್ರ ಪಕ್ಕದಲ್ಲಿ, ಈ ಕಾಟ್ ಪಕ್ಕದಲ್ಲಿ ನೋಡ್ಬೋದು, ಸ್ಟೋರೇಜ್ ಸ್ಪೇಸ್ ಹಾಕಿ ಕೊಟ್ಟಿದ್ದಾರೆ. ಕನ್ನಡಕ, ಬುಕ್ಸ್ ಓದೋರು ಅಥವಾ ಪಾಡು ಅಥವಾ ಲ್ಯಾಪ್ಟಾಪು ಏನಾರು ಕೆಲಸ ಮಾಡ್ತಾ ಮಲಗ್ತಾರೆ, ಪಕ್ಕದಲ್ಲಿ ಬುಕ್ ಇಟ್ಟಿರ್ತಾರೆ, ಅದನ್ನ ಅಲ್ಲೇ ಇಟ್ಕೊಳ್ಳೋಕ್ಕೆ. ಡ್ರೆಸ್ಸಿಂಗ್ ಟೇಬಲ್ ವಿತ್ ಸ್ಟೋರೇಜ್ ಸ್ಪೇಸ್ ಇದೆ. ಬನ್ನಿ, ನೌ ಐ ಹವ್ ಶೋನ್ ಯು ದಿ ಎಂಟೈರ್ ಗ್ರೌಂಡ್ ಫ್ಲೋರು. ನಾರ್ತ್ ಫೇಸಿಂಗಿಂದ ಎಂಟ್ರಿ ಆದ ಹಾಲ್ ನೋಡಿದ್ರೆ ಬ್ಯೂಟಿಫುಲ್ ಪೂಜಾ ರೂಮು. 2 ಬಾತ್ರೂಮ್ ಇದೆ. ಹಿಂದೆ ಒಂದು 3 ಬಾತ್ರೂಮ್ ಇತ್ತು. ಕಿಚನ್ನು, ಡೈನಿಂಗ್ ಏರಿಯಾ, ಸಂಪು ಮತ್ತು ಬೋರ್ವೆಲ್ಲು. ನಾವು ಮೂವಿಂಗ್ ಟುವರ್ಡ್ಸ್ ದಿ ಫಸ್ಟ್ ಫ್ಲೋರ್ ಆಫ್ ದಿ ಪ್ರಾಪರ್ಟಿ. ಇದಾದಮೇಲೆ ಇನ್ನೂ ಒಂದು ಫ್ಲೋರ್ ಇದೆ, ಅದನ್ನು ತೋರಿಸ್ತೀನಿ. ಇಲ್ಲಿ 3 ಬೆಡ್ರೂಮ್ಗಳಿದೆ, 3 ರೂಮು. ಅದರಲ್ಲಿ 2ಕ್ಕೆ ಈಗಾಗಲೇ ಅವರು ಕಂಪ್ಲೀಟಾಗಿ ಕಾಟ್ಸ್ ಎಲ್ಲ ಹಾಕಿದ್ದಾರೆ. ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. 2 ಮಾಸ್ಟರ್ ಬೆಡ್ರೂಮ್ ಅನ್ಕೋಬೋದು. ಇಲ್ಲೂ ಸಹ ಅಷ್ಟೇ. ಫಾಲ್ ಸೀಲಿಂಗು, ಫ್ಯಾನು, ಕಿಟಕಿಗಳು, ಕರ್ಟನ್ ರಾಡ್ಸು, ಎಲ್ಲೂ ಸಹ ಯಾವುದು ಇನ್ಕಂಪ್ಲೀಟ್ ಇಲ್ಲ. ರೆಡಿ ಟು ಮೂವ್ ಇನ್ ಅಂತ ಅಂದರೆ ಇದು. ಫುಲ್ಲಿ ಫರ್ನಿಶ್ಡ್ ಅಂದರೆ ಇದು. ವಾಟ್ ಎಲ್ಸ್ ಯು ನೀಡ್? ನೀವು ಬಟ್ಟೆ ಮತ್ತು ಪಾತ್ರೆ ಮಾತ್ರ ತಂದು ಸಂಸಾರ ಸ್ಟಾರ್ಟ್ ಮಾಡಲಿಕ್ಕೆ ಎಲ್ಲ ತರಹದ ಅನುಕೂಲತೆಗಳಿರೋದು. ನೋಡಿ, ನಾನಿಲ್ಲಿ ಒಂದು ಪಾರ್ಟ್ ಆಫ್ ಇಟಲ್ಲಿ ಓಡಾಡ್ತಾ ಇದ್ದೀನಿ. ಆ ಕಡೆಯಿಂದ ಬಂದು ತೋರಿಸ್ತೀನಿ. ಸೊ ಎಲ್ಲೂ ಸಹ ದರ್ ಇಸ್ ನೋ ಪ್ರಾಬ್ಲಮ್ ಟು ವಾಕ್ ಅರೌಂಡ್ ದಿ ಹಾಲ್. ಬಹಳ ವಿಶಾಲವಾಗಿರುವಂತಹ ಇದು ರೂಮಲ್ಲಿದ್ದೀನಿ. ಸ್ಲೈಡಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ದರ್ ಇಸ್ ನೋ ಪ್ರಾಬ್ಲಮ್ ಎನಿವೇರ್. ಯಾವುದಕ್ಕೆ ಮೂಮೆಂಟ್ ಆಗಲಿಕ್ಕೆ. ಭಾಳಷ್ಟು ಜನ 30-40 ಮಂದಿ ರೂಮ್ ಚಿಕ್ಕದಾಯಿತು ಅಂತೀರಿ. ಇವ್ರು ಆಗಲೇ ಕಾಟ್ ಹಾಕಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಸಹ ತೋರಿಸ್ತೀನಿ. ಇಲ್ಲಿದೆ ನೋಡಿ, ಸ್ಟೋರೇಜ್ ಸ್ಪೇಸ್ ಸಹ ಮಾಡಿಬಿಟ್ಟಿದ್ದಾರೆ. ಬ್ಲ್ಯಾಂಕೆಟ್ಸ್ ಎಲ್ಲ ಇಟ್ಕೊಳ್ಳಿಕ್ಕೆ, ಅಂದರೆ ಬೆಡ್ಶೀಟ್ಗಳನ್ನ ಇಟ್ಕೊಳ್ಳಿಕ್ಕೆ, ಹೊದಿಗೆಗಳನ್ನ ಇಟ್ಕೊಳ್ಳಿಕ್ಕೆ. ಅಗೇನ್ ಟೀಕ್ ಡೋರು, ಸ್ಮಾಲ್ ವಾಕಿನ್ ವಾರ್ಡ್ರೋಪು ಇಲ್ಲೂ ಇದೆ, ಅಲ್ಲೂ ಇದೆ. ಟವಲ್ಸ್ನ ಇಟ್ಕೊಳ್ಳಿ. ಯೂಶಲಿ ಬಾತ್ರೂಮಿಂದ ಆಚೆಗೆ ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಬೇಕಾಗುವಂಥದ್ದು ಟವಲ್ಸು ಮತ್ತು ಇನ್ನರ್ ವೇರ್ಸು. ಅದು ಇಟ್ಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ಸ್ ಇದೆ. ಮೇಲ್ಗಡೆ ಲಾಫ್ಟು ಕೊಟ್ಟಿದ್ದಾರೆ, ಸಜ್ಜ, ಅದನ್ನು ಕವರ್ ಮಾಡಿದ್ದಾರೆ. ಅಂದರೂ ಸಹ ಇಲ್ಲೂ ಮಾಡಿದ್ದಾರೆ. ಈ ಮಿರರು ಪ್ಲಸ್ ಇಲ್ಲಿ ನೋಡಿ, ಬೇಕಾದಲ್ಲಿ ನಮ್ಗೆ ಇಲ್ಲಿ ಬೇಡ, ವಾಷಿಂಗ್ ಮಿಷಿನ್ ಅಂದರೆ ಪಾಯಿಂಟ್ ಬೇಕು, ಚಿಕ್ಕದೇ ನಮ್ಮ ಹತ್ರ ಇದೆ ಅಂತಂದರೆ ಇಟ್ಕೊಬೋದು. ಸೊ ಇಲ್ಲಿ ಬಾತ್ರೂಮ್ ಇದೆ, ಹ್ಯಾಂಡ್ ವಾಶ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಕ್ಕದಲ್ಲಿ ಏನಂತಂದರೆ, ನಾವು ಎಂಟ್ರಾದ್ವಿ, ಒಂದು ವಾರ್ಡ್ರೋಪ್ ಇಲ್ಲಿದೆ, ಆಚೆನೂ ವಾರ್ಡ್ರೋಪ್ ಇದೆ. ಡ್ರೆಸ್ಸಿಂಗ್ ಟೇಬಲ್ಲು ವಿತ್ ಫುಲ್ಲಿ ಫರ್ ವರ್ಕಿಂಗ್ ಡ್ರೆಸ್ಸಿಂಗ್ ಟೇಬಲ್ ಹಿಂಭಾಗದಲ್ಲೂ ಸಹ ಲೈಟ್ ಇದೆ, ಅದನ್ನು ತೋರಿಸ್ತೀನಿ. ವಿತ್ ಸ್ಟೋರೇಜ್ ಸ್ಪೇಸು. ಬನ್ನಿ, ಇಲ್ಲಿ
ಐ ವಿಲ್ ಶೋ ಯು. ಇದು ಬಾತ್ರೂಮ್ ನಂಬರ್ 4. ನಾನು ಕೆಳಗೆ 3 ತೋರಿಸಿದ್ದೀನಿ ನಿಮಗೆ. ಒಂದು ಅಟ್ಯಾಚಲ್ಲಿ ಇತ್ತು, ಅಂದರೆ ವಿತ್ ಒಂದು ರೂಮಲ್ಲಿ ಇತ್ತು, ಒಂದು ಕಾಮನ್ ಇತ್ತು, ಹಿಂದೆ ಒಂದು ಇಂಡಿಯನ್ ಸ್ಟೈಲ್ ಇದೆ. ಅದಾದಮೇಲೆ ಇದು 4ನೇದು. ಸೊ 4ನೇದು ಬಾತ್ರೂಮಲ್ಲಿ ನಾನು ಇರೋದು. ಇಲ್ಲೂ ಅಷ್ಟೇ, ದೇ ಹ್ಯಾವ್ ಕಂಟಿನ್ಯೂಡ್ ದ ಸೇಮ್ ಕ್ಲಾಸ್ ವಿತ್ ದ ಸೇಮ್ ಮೆಟೀರಿಯಲ್, ನೋ ಕಾಂಪ್ರಮೈಸ್ ಆನ್ ಮೆಟೀರಿಯಲ್. ಗಾಳಿ ಮತ್ತು ಬೆಳಕಿಗೆ ಪೂರ್ಣ ಪ್ರಮಾಣದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಎಲ್ಲೂ ಸಹ ಅಡಚಣೆ ಆಗ್ತಾ ಇದೆ, ಗಾಳಿ ಇಲ್ಲ, ಬೆಳಕಿಲ್ಲ, ಕತ್ಲೆ ಆಗ್ತದೆ ಅಂತ ನಾನು ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಗಮನಿಸಬೇಕಾದ್ರೆ ವಿಚಾರ ಏನಂದರೆ, ಐ ಹ್ಯಾವ್ ನಾಟ್ ಯೂಸ್ಡ್ ಎನಿ ಎಕ್ಸ್ಟ್ರಾ ಲೈಟಿಂಗ್. ಅಂದರೆ ಯಾವುದೇ ಥರ ಕ್ಯಾಮ್ರಾದಿಂದ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿರುವಂಥ ವಿಡಿಯೋ ಅಲ್ಲ. ವಾಟ್ ಎವರ್ ಐ ಆಮ್ ಶೂಟಿಂಗ್, ಇಟ್ ಇಸ್ ಆಲ್ ಜಸ್ಟ್ ಆನ್ ದ ಲೈಟ್ ಯೂಸ್ಡ್ ಬೈ ದಿಸ್ ಬಿಲ್ಡರ್. ಈ ಮನೆ ಕಟ್ಟಿರುವಂಥ ಮಾಲೀಕರು ಏನಿದ್ದಾರೆ, ಅವ್ರು ಏನು ಲೈಟಿಂಗ್ಗಳನ್ನ ಯೂಸ್ ಮಾಡಿದ್ದಾರೆ ಅದೇ ಲೈಟಿಂಗ್ನ ಯೂಸ್ ಮಾಡ್ತಾ ಇರುವಂಥದ್ದು. ಫಸ್ಟ್ ಫ್ಲೋರ್ ಇರುವಂತಹ ಲಿವಿಂಗ್ ಸ್ಪೇಸ್ ಆಫ್ ದ ಹಾಲ್. ಆ ಕಡೆ 4, ಈ ಕಡೆ 4, 8 ಸೀಟರ್. ಇಲ್ಲೂ ಸಹ ನೀವು ಸೋಫಾನ ಹಾಕ್ಕೋಬೋದು. ಫುಲ್ ಸೈಜ್ ವರ್ಕಿಂಗ್ TV ಕ್ಯಾಬಿನೆಟ್ ಈಗಾಗಲೇ ಇದೆ. ಮೇಲ್ಗಡೆ ಓಪನ್ನು, ಕೆಳಗಡೆ ಕ್ಲೋಸ್ ಮಾಡಿದ್ದಾರೆ. DTH ಕೇಬಲ್ ಈಗಾಗಲೇ ಅವರು ಅಳವಡಿಸಿದ್ದಾರೆ. ನಾನೀಗ ಅಲ್ಲಿ ಶೋ ಇದೆ ಬಾಲ್ಕನಿ. ಸ್ಪೇಷಿಯಸ್, ಫುಲ್ ಯೂಟಿಲೈಸ್ ಆಗುವಂತಹ ಬಾಲ್ಕನಿ ನೀವು ನೋಡ್ಬೋದು. ಅಲ್ಲಿ ಶೋ ಇದೆ ರಿಂಗ್ ರೋಡ್. ಒನ್ಸ್ ಅಗೇನ್ ಮೈಸೂರು ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ 3040. ದಿಸ್ ಇಸ್ ಅ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ. ಮೇಲ್ಗಡೆ ಸ್ಟೈಲ್ ತೋರಿಸ್ತೀನಿ ನೋಡಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ ಗಾಳಿಗೆ ಮತ್ತು ಬೆಳಕಿಗೆ. ಇದು ಅಷ್ಟೇ ಟೆಕ್ಸ್ಚರ್ ಪೇಂಟ್ಗಳು ಕೊಟ್ಟಿದ್ದಾರೆ. ಒಂದು ಲುಕ್ ಆಫ್ ದಿ ಪ್ರಾಪರ್ಟಿ ನೋಡ್ಬೋದು, ಚೆನ್ನಾಗಿದೆ. ಲೇಔಟ್ ಇಸ್ ವೆರಿ ಫೈನ್. ಆಗಲೇ ಭಾಳಷ್ಟು ಮನೆಗಳು ಈಗಾಗಲೇ ಬಂದಿರುವಂತಹ ಏರಿಯಾ. ಮನೆಗಳು ಭಾಳ ಚೆನ್ನಾಗಿ ಇದೆ ಏರಿಯಾದಲ್ಲಿ. ಅಂದರೆ ಲೇಔಟ್ನ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಲೇಔಟ್ನ ಚೆನ್ನಾಗಿ ಡೆವಲಪ್ ಮಾಡೋದು ಅಂದರೆ ಒಳ್ಳೆ ಬ್ರಾಡ್ ರೋಡ್ಗಳು ಕೊಡೋದು, ಅವೆನ್ಯೂ ಟ್ರೀಸ್ ಹಾಕೋದು, ಅಂಡರ್ಗ್ರೌಂಡ್ ಎಲೆಕ್ಟ್ರಿಕ್ ಕೇಬಲಿಂಗ್ ಸಿಸ್ಟಮ್ ಮಾಡೋದು, ಇಂಟರ್ಲಾಕಿಂಗ್ ಪಾರ್ಕಿಂಗ್ ಟೈಲ್ಸ್ಗಳನ್ನ ಹಾಕೋದನ್ನು ನನ್ನ ಇದರಲ್ಲಿ ಚೆನ್ನಾಗಿರುವಂತಹ ಲೇಔಟ್ಗಳಂತ ಹೇಳ್ತೀನಿ. ನೌ ಐ ಆಮ್ ಮೂವಿಂಗ್ ಟು ದ ರೂಮ್ ನಂಬರ್ 3. ಇದನ್ನು ನಾವು ಯಾವ ಥರ ಯೂಸ್ ಮಾಡ್ಕೋಬೋದು, ಇದನ್ನು ತೆಗೆದುಬಿಟ್ರೆ ನೀವು ಇಲ್ಲೂ ಸಹ ಒಂದು ಕಾಟ್ ಹಾಕೋಬೋದು. ಸ್ಟಡಿ ಟೇಬಲ್ ಈಗಾಗಲೇ ಅವರೇ ಪ್ರೊವೈಡ್ ಮಾಡಿದ್ದಾರೆ. ದಿಸ್ ಇಸ್ ಸ್ಟ್ಯಾಂಡರ್ಡ್ ಆಕ್ಸೆಸರೀಸಲ್ಲಿ ಇದಾಗಲೇ ಕೊಟ್ಟಿದ್ದಾರೆ. ಸ್ಟಡಿ ಟೇಬಲ್ ಮನೆಯಲ್ಲೇ ಕೂತು ನಾವು ವರ್ಕ್ ಫ್ರಮ್ ಹೋಮ್ ಇದ್ದೀವಿ ಅಥವಾ ಸ್ಟೂಡೆಂಟ್ಸ್ ಇದ್ದೀವಿ, ಲೈಬ್ರರಿ ಮಾಡ್ಕೋಬೇಕು, ಇಲ್ಲ ನಾವು ಟ್ರೆಡ್ಮಿಲ್ ಇಟ್ಕೋಬೇಕು, ಯೋಗ ಮಾಡಬೇಕು, ಜಿಮ್ ಮಾಡಬೇಕು, ನಾವು ಯಾವ್ದಾರ ಒಂದು ಜಾಗ ಬೇಕು ಅಂದರೆ ದಿಸ್ ಯು ಕ್ಯಾನ್ ಯೂಸ್. ಇಲ್ಲೂ ಸಹ ಯಾಕಂದರೆ ಬೆಡ್ರೂಮ್ ಆಗಿರೋದ್ರಿಂದ ವಾರ್ಡ್ರೋಬ್ ಮೇಲ್ಗಡೆ ಕೆಳಗಡೆ ಎಲ್ಲ ಕಡೆ ವಾರ್ಡ್ರೋಬ್ಸ್ನ ಈಗಾಗಲೇ ದೇ ಹ್ಯಾವ್ ಪುಟ್ ಇನ್. ಎಲ್ಲ ಕಿಟಕಿಗಳಿಗೂ ಕರ್ಟನ್ ರಾಡ್ಸ್ನ ಹಾಕಿದ್ದಾರೆ. ಅದನ್ನೂ ಸಹ ನಾನು ತೋರಿಸಿಲ್ಲ. ಬಟ್ ನೀವು ಕಮ್ ಹಿಯರ್, ನೀವು ಮನೆ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದೂ ಅಷ್ಟೇ. ಐ ಕಾಲ್ ದಿಸ್ ಆಸ್ ಎ ಮಾಸ್ಟರ್ ಬೆಡ್ರೂಮ್ ನಂಬರ್ 2. ಎಲ್ಲೂ ಸಹ ಅಡೆತಡೆಗಳಿಲ್ಲ. ನಾನು ಓಡಾಡ್ತಾ ಇದ್ದೀನಿ. ಐ ಆಮ್ ಮೂವಿಂಗ್ ವೆರಿ ಫ್ರೀಲಿ. ಎಲ್ಲೂ ಸಹ ಐ ಆಮ್ ನಾಟ್ ಫೀಲಿಂಗ್ ಎನಿ ಕಂಜೆಷನ್. ಅಂದರೆ ಏನಾಗುತ್ತೆ, ಈ ಥರ ಕಾಟ್ಗಳನ್ನ ಹಾಕ್ಬಿಟ್ಟಾಗ ಕಂಜೆಷನ್ ಇದೆಯಾ, ಓಡಾಡೋಕ್ಕಾಗಲ್ಲ ಸುತ್ತಮುತ್ತ ಅನ್ನೋದು ಭಾಳಷ್ಟು ಜನಕ್ಕಿರುವಂತಹ ಕೊಯ್ರಿ. ನೋಡಿ, ಕಂಜೆಷನ್ ಇಲ್ಲ. ಇಲ್ಲೂ ಸಹ ಅಷ್ಟೇ. ಆ 2-3 ಬೆಡ್ರೂಮನ್ನು ನಿಮಗೆ ದಿಸ್ ದ 3rd ಬೆಡ್ರೂಮಲ್ಲಿ 3ನೇ ಕಾಟ್ ಇದು ತೋರಿಸ್ತಾ ಇರೋದು. ಇಲ್ಲೂ ಸಹ ದೇ ಹ್ಯಾವ್ ಯೂಸ್ಡ್ ದಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಇದಕ್ಕೂ ಈ ಕಡೆ ತೋರಿಸ್ತಾರೆ ನೋಡಿ, ಮೇಲ್ಗಡೆ ಫಾಲ್ ಸೀಲಿಂಗು, ಅದಕ್ಕೆ ಲೈಟಿಂಗು, ಫ್ಯಾನು, ಸ್ಟೋರೇಜ್ ಸ್ಪೇಸು, ವಾರ್ಡ್ರೋಪು, ಸ್ಲೈಡಿಂಗ್ ವಾರ್ಡ್ರೋಪು, ಡ್ರೆಸ್ಸಿಂಗ್ ಟೇಬಲು ಎಲ್ಲ ಇದೆ. ಸೊ ಇಲ್ಲೂ ಸಹ ಅಷ್ಟೇ ಹ್ಯಾಂಡ್ ವಾಶ್ ಇದೆ. ಅಗೇನ್ ಗ್ರನೈಟ್ ಟಾಪ್ ಮೇಲೆ ಹಾಕಿರುವಂತಹ ಜಾಗ್ವಾರ್ ಹ್ಯಾಂಡ್ ವಾಶು. ಪಕ್ಕದಲ್ಲೇ ವಾಶ್ರೂಮು. ನಾನು ಒಳಗೋಗಿ ತೋರಿಸ್ತೀನಿ. ಐ ಕ್ಯಾನ್ ಮೂವ್ ಹಿಯರ್ ವೆರಿ ಫ್ರೀಲಿ, ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಇಕ್ಕಟ್ಟಾಗಿದೆಯಾ, ಕಂಜೆಷನ್ ಇದೆಯಾ, ಕ್ಯಾನ್ ಎನಿಬಡಿ ಟೇಕ್ ಬಾತ್ ಈಸಿಲಿ. ನೀರು ಹಾರುತ್ತೆ, ನೀರು ತಡೆಯುತ್ತೆ, ಗೋಡೆಗೆ ಬಿದ್ದರೆ ನೀರು ರಮ್ಮೇಲೆ ಬೀಳುತ್ತೆ, ತುಂಬ ಕೊಯ್ರಿಗಳಿರುತ್ತೆ. ಇಲ್ಲ, ಇಟ್ ಈಸ್ ಅ ವೆರಿ ಫ್ರೀಲಿ ಮೂವೇಬಲ್ ಬಾತ್ರೂಮ್ ಏರಿಯಾ. ಎಲ್ಲ ಫಿಟ್ಟಿಂಗ್ಸ್ಗಳು ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಎಲ್ಲ ಸ್ಟ್ಯಾಂಡರ್ಡ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಅಪ್ ಟಿಲ್ ದಿ ಟೆರೆಸ್ ಲೆವೆಲ್ ತನಕನೂ ಟೈಲ್ಸ್ಗಳನ್ನ ಹಾಕಿದ್ದಾರೆ. ವಾಟರ್ ಹೀಟರ್ ಆಪ್ಷನ್ ಮಾಡಿದ್ದಾರೆ. ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ 4 ಬೆಡ್ರೂಮ್ ಹೌಸ್. ಅಂದರೆ ಮನೆ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಮೇಲ್ಗಡೆ ಏನೇನು ಥರ ಫೆಸಿಲಿಟೀಸ್ ಇದೆ, ಏನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ನಾನಿರೋದು ಮೈಸೂರು ಮಧ್ಯಭಾಗದಿಂದ ಇಸ್ ಅಬೌಟ್ 7 ಕಿಲೋಮೀಟರ್ಸ್. ಶ್ರೀರಾಮ್ಪುರ ರಿಂಗ್ ರೋಡ್ ಪಕ್ಕದಲ್ಲೇ ಇರುವಂತಹ ಈ ರೆಡ್ ಕಲರ್ ಏನು ನಾವು ಕಾಣಿಸ್ತಾ ಇದ್ದೀವಿ ನಿಮಗೆ ಟೈಲ್ಸು, ಕೂಲಿಂಗ್ ಟೈಲ್ಸ್. ಓಕೆನಾ? ಏನಕ್ಕೆ ಇದನ್ನು ಹಾಕ್ತಾರೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಮೈಸೂರಲ್ಲಿ ಇವತ್ತಿನ ದಿವಸದಲ್ಲಿ 20 ಡಿಗ್ರಿ ಇದೆ ಅಂತಂದರೆ 22 ಡಿಗ್ರಿ ಇದೆ, ಒಂದು ಅರ್ಧರಿಂದ 1 ಡಿಗ್ರಿ ಕೂಲ್ಔಟ್ ಆಗುತ್ತೆ, ಹೀಟ್ ಆಗಲ್ಲ. ಅಂದರೆ ಇದ್ರ ಕೆಳಗಿರುವಂತಹ ಬೆಡ್ರೂಮ್ಗಳೇನಿದೆ ಇಟ್ ವಿಲ್ ಬಿ ಕೂಲರ್. ಒಂದು 1 ಡಿಗ್ರಿ ಅಥವಾ ಅರ್ಧ ಡಿಗ್ರಿ ಕೂಲ್ ಆಗುತ್ತೆ. ಇಟ್ಸ್ ಮೋರ್ ದೆನ್ ಎನಫ್. ಇಲ್ಲಿ ನೀವು ಸಂಜೆ ಹೊತ್ತು, ಬೆಳಗ್ಗೆ ಹೊತ್ತು, ಬೆಳಗ್ಗೆ ಹೊತ್ತು ನಾವು ಯೋಗ ಮಾಡೋರಿದ್ದೀವಿ, ಜಿಮ್ ಮಾಡ್ತೀವಿ, ಮನೆ ಸ್ವಲ್ಪ ವರ್ಕೌಟ್ ಮಾಡ್ತೀವಿ, ಟ್ರೆಡ್ಮಿಲ್ ಇಟ್ಕೊತೀವಿ,
ಯೋಗ ಮಾಡಬೇಕು, ಮೆಡಿಟೇಷನ್ ಮಾಡ್ತೀನಿ ಅನ್ನೋರು ಯಾರು ಇದ್ದರೆ ನೀವು ಬೆಳಗ್ಗೆ ಹೊತ್ತು ಭಾಳ ಚೆನ್ನಾಗಿದೆ ಈ ಜಾಗನ ಯೂಟಿಲೈಸ್ ಮಾಡ್ಕೋಬೋದು. ಹೆಂಚು ಹಾಕಿದ್ದಾರೆ, 4 ಲೈಟ್ಗಳನ್ನ ಕೊಟ್ಟಿದ್ದಾರೆ, ಕೂತ್ಕೊಳ್ಳಿಕ್ಕೆ ಕಟ್ಟೆ ಗ್ರನೈಟ್ ಟಾಪ್ ಕೊಟ್ಟಿದ್ದಾರೆ, ಕೆಳಗೂ ಸಹ ಸ್ಟೋರೇಜ್ ಸ್ಪೇಸ್ ಮಾಡಿದ್ದಾರೆ. ಈಗಾಗಲೇ ಹೇಳದಂತೆ ಕೂಲಿಂಗ್ ಟೈಲ್ಸ್ ಹಾಕಿದ್ದಾರೆ. ಬನ್ನಿ ಇಲ್ಲಿ ಬಟ್ಟೆ ಒಗೆಯ ಕಲ್ಲು ಕೊಟ್ಟಿದ್ದಾರೆ. ನನಗೆ ಬೇಡ, ನಮಗೆ ಎಲ್ಲೂ ಸಹ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಜಾಗ ಬೇಡ, ಲಾಸ್ಟ್ ಫ್ಲೋರಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೊಂಡು ಅಲ್ಲೇ ಒಗೆದು ಅಲ್ಲೇ ಒಣಗಿ ಹಾಕ್ಕೊಂಡು ತೊಗೊಂಡು ಹೋಗ್ತೀವಿ ಅಂದರೆ ನೋಡಿ ಇಲ್ಲಿ ಕವರ್ ಮಾಡಿದ್ದಾರೆ. ಯಾವುದೇ ಥರ ನಿಮಗೆ ಇಲ್ಲಿ ನೀರು ಬೀಳಲ್ಲ. ಇನ್ಲೆಟ್ ಪಾಯಿಂಟು, ಔಟ್ಲೆಟ್ ಪಾಯಿಂಟು, ಎಲೆಕ್ಟ್ರಿಕಲ್ ಪಾಯಿಂಟು ಕೊಟ್ಟಿದ್ದಾರೆ. ಬೇಡ ಬಟ್ಟೆ ಒಗೆಯಂಥ ಕಲ್ಲು ಸಹ ಕೊಟ್ಟಿದ್ದಾರೆ. ಅದಕ್ಕೆ ನೀರು ಇದೆ, ವರ್ಕಿಂಗ್ ಕಂಡೀಷನಲ್ಲಿದೆ ಎಲ್ಲ. ಪ್ಲಸ್ ಇಲ್ಲಿ ಮೇಲ್ಗಡೆ ಹೋಗಲಿಕ್ಕೆ ಭಾಳ ಸ್ಟಡಿಯಾಗಿರೋದು. ಏನು ಮಾಡ್ತಾರೆ ಒಂದೊಂದ್ಸರಿ ಸುಮ್ಮನೆ ಒಂದು ಏಣಿ ತಂದು ಇಟ್ಬಿಡ್ತಾರೆ, ಹಂಗೆ ಮಾಡಿಲ್ಲ. ಬಹಳ ಒಳ್ಳೆ ಕ್ವಾಲಿಟಿ ಕ್ಲೀನಾಗಿರೋಂಥ ಫಿಕ್ಸೆಡ್ ಏಣಿ ಕೊಟ್ಟಿದ್ದಾರೆ. ಏನಕ್ಕೆ ಇದು ಕೊಟ್ಟಿದ್ದಾರೆ? ಓವರ್ ಹೆಡ್ ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ, ಸೋಲಾರ್ ಸರ್ವಿಸ್ ಮಾಡಿಸ್ಕೊಳ್ಳಿಕ್ಕೆ, ಸೋಲಾರ್ ಪ್ರಾಬ್ಲಮ್ ಆಯಿತು ಅಂದ್ರೆ ಮೇಲೆ ಹತ್ತಿ ಹೋಗಲಿಕ್ಕೆ. ಬಟ್ಟೆ ಒಗೆದ ನಂತರ ಹಾಕಲಿಕ್ಕೆ ಕಂಬಿ ಒಂದು ಹಾಕಿಲ್ಲ ಸರ್, ನೋಡಿ ಅದು ಹಾಕಿದ್ದಾರೆ. ಈ ಕಡೆಗೊಂದು ಆ ಕಡೆಗೊಂದು 2 ಕಡೆನೂ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ DTH ಕೇಬಲ್ಲು, ನಿಮ್ಗೆ ಏನೇನು ಕೇಬಲ್ ಬೇಕು ಎಲ್ಲದಕ್ಕೂ ಕೇಬಲಿಂಗಿಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ. ಇದು CCTV ಕ್ಯಾಮ್ರಾ ಆಗಿರ್ಬೋದು, ನೀವು DTH TV ಇರ್ಬೋದು, ಎಲ್ಲದಕ್ಕೂ ಸೂಕ್ತವಾಗಿರುವಂಥದ್ದು ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ಟೂರ್ ಆಫ್ 4 ಬೆಡ್ರೂಮ್ ಮನೆ. ಇದು 24 ಚದರ ಕೆಂಪಿಟ್ಟಿಗೆ ಯೂಸ್ ಮಾಡಿ, ಎಲ್ಲ ಬ್ರ್ಯಾಂಡೆಡ್ ಮೆಟೀರಿಯಲ್ಗಳನ್ನ ಯೂಸಿ, ಟೀಕ್ ಎಲ್ಲ ಫಸ್ಟ್ ಕ್ವಾಲಿಟಿ ಡೋರ್ಸು, ವಿಂಡೋಗಳು, ಫ್ರೇಮು, ಶಟರ್ಸ್ ಎಲ್ಲ ತೋರಿಸಿ ಎಂಟೈರ್ ಮನೆ. ಯು ಹ್ಯಾವ್ ಸೀನ್ ಇಟ್ ಸ್ಪೆಕ್ ಬೈ ಸ್ಪೆಕ್, ಇಂಚ್ ಬೈ ಇಂಚ್ ಎಲ್ಲವನ್ನೂ ನಮ್ಗೆ ಕ್ಲಿಯರಾಗಿ ತೋರಿಸಿನಿ. ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ರೇಟು, ಲೊಕೇಶನು, ಪ್ರಾಪರ್ಟಿ ವಿಸಿಟು, ಡೀಟೇಲ್ಸು, ಪ್ರಾಪರ್ಟಿ. ನಾನು ಭಾಳಷ್ಟು ವೀಡಿಯೋಗಳು ಹೇಳುವಂಥ ವಿಚಾರ ಏನಂದರೆ, ಇಫ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೇರ್ ಇಸ್ ಇಟ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಮನೆ ಎಲ್ಲಿದೆ ಅಂತ. ಮೈಸೂರು, ನಾನು ಈಗಾಗಲೇ ಹೇಳಿದಂತೆ ಶ್ರೀರಾಮ್ಪುರ ರಿಂಗ್ ರೋಡ್ ಜಂಕ್ಷನ್ಲಿರುವಂಥದ್ದು, ವಿವೇಕಾನಂದ ನಗರ ಸರ್ಕಲ್ ಇಂದ 1.5 ಕಿಲೋಮೀಟ್ರಲ್ಲಿರುವಂತಹ ಒಂದು ಮೂಡ ಅನುಮೋದಿತ ಖಾಸಗಿ ಬಡಾಯಿಸ, ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್, 30-40 ವೆಸ್ಟ್ ಫೇಸಿಂಗ್ ಸೈಟ್, ನಾರ್ತ್ ಫೇಸಿಂಗ್ ಡೋಟರ್ ಕಟ್ಟಿರೋಂಥ ದಿಸ್ ಅ ಬ್ರ್ಯಾಂಡ್ ನ್ಯೂ ಮನೆ ವಿಚ್ ಇಸ್ ಫಾರ್ ಸೇಲ್. ನೋ ಇನ್ಕಂಪ್ಲೀಟೆಡ್ ವರ್ಕ್ ಯಾವುದೂ ಸಹ ಇಲ್ಲ. ಇನ್ಕಂಪ್ಲೀಟ್ ಮಾಡಿದ್ದಾರೆ, ಇನ್ನೂ ಮಾಡಬೇಕು, ಇನ್ನೂ ಮನೆ ಟೈಮ್ ತೊಗೊಳುತ್ತೆ ರೆಡಿ ಆಗೋಕ್ಕೆ. ಇನ್ನೂ ವಿಂಡೋ ಕೂರಿಸಿಲ್ಲ, ಟೈಲ್ಸ್ ಹಾಕಿಲ್ಲ, ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಿಲ್ಲ, ಏನೂ ಇಲ್ಲ. ಎಲ್ಲ ಕಡೆ ಎವ್ರಿಥಿಂಗ್ ಇಸ್ ಡನ್, ರೆಡಿ ಟು ಮೂವ್. ನಾಳೆನೇ ಬಂದು ನಿಮಗೆ ಹಿಂದೆ ಬಂದು ವಾಸಕ್ಕೆ ಯೋಗ್ಯವಾಗಿರುವಂತಹ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ. ಇನ್ನೊಂದು ವಿಚಾರ, ಮನೆಗೆ ಲೋನ್ ಆಗುತ್ತಾ? ಎಸ್, ಖಂಡಿತವಾಗ್ಲೂ ಮನೆ ತೊಗೊಳ್ಳಿಕ್ಕೆ 75% ಲೋನ್ ಆಗುತ್ತೆ. 25% ವಿಲ್ ಬಿ ಯುವರ್ ಡೌನ್ ಪೇಮೆಂಟ್ ಅಂತ ನಿಮ್ಮ ಕಾಂಟ್ರಿಬ್ಯೂಷನ್ ಅಥವಾ ಬಯರ್ ಕಾಂಟ್ರಿಬ್ಯೂಷನ್ ಇರುತ್ತೆ. ಎಲ್ಲ ಲೀಡಿಂಗ್ ಬ್ಯಾಂಕ್ಗಳಿಂದ ಲೋನ್ ಆಗುವಂತಹ ಮನೆ. ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ನಂಬರ್ನ ಸಂಪರ್ಕಿಸಿ ಅಥವಾ ವಾಟ್ಸ್ಯಾಪ್ ಮಾಡಿ ಸಿಗೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಇನ್ನೊಂದು ಮನೆ, ಇನ್ನೊಂದು ಸೈಟು, ಇನ್ನೊಂದು ಪ್ರಾಪರ್ಟಿ ಜೊತೆ ಬರ್ತೀನಿ ಸ್ನೇಹಿತರೆ. ಬಾಯ್.